ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾಳೆ ಮಾರ್ಚ್ 16ನೇ ತಾರೀಕು ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂತಂದರೆ ಇದೊಂದು ಭರ್ಜರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು ಇದೊಂದು ಭರ್ಜರಿ ಗುಡ್ ನ್ಯೂಸ್ ಎಲ್ರಿಗೂ. ಹಾಗಾಗಿ ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಬಿಡುಗಡೆ ಆಗುತ್ತೆ. ಯಾವ ಜಿಲ್ಲೆಗಳಿಗೆ? ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ. ಮೊದಲಿಗೆ ಯಾವ ಜಿಲ್ಲೆಗಳಿಗೆ ನೋಡೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ, ಮತ್ತು ವಿಡಿಯೋಗೊಂದು ದಯವಿಟ್ಟು ಲೈಕ್ ಮಾಡಿ, ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬ ಜನ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಮ್ಗೆ ಹಣ ಬರೋದಿಲ್ಲ, ನಮಗೆ ಹಣ ಇನ್ಮೇಲೆ ಬರೋದೇ ಇಲ್ಲ, ನಮ್ಗೆ ಹಣ ನಿಂತೋಗಿದೆ ಅಂತ ತುಂಬ ಜನ ತಿಳ್ಕೊಂಡಿದ್ದಾರೆ. ಆದರೆ ಖಂಡಿತವಾಗಿಯೂ ಅದು ನಿಜ ಅಲ್ಲ, ಸುಳ್ಳು. ಖಂಡಿತವಾಗಿಯೂ ಹಣ ಎಲ್ರಿಗೂ ಬರುತ್ತೆ ಸ್ನೇಹಿತರೆ. ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ, ಖಂಡಿತವಾಗಿಯೂ ಹಣ ಬಂದೇ ಬರುತ್ತೆ. ಮತ್ತು ಏನಪ್ಪ ಆಗ್ತಾಯಿದೆ ಅಂತಂದ್ರಲ್ಲಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾಳೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ. ಇವಾಗ ಒಟ್ಟು 1,18,00,000 ಜನ ಫಲಾನುಭವಿಗಳಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಆ ಕಾರಣದಿಂದ ಇವಾಗ ಕೊಟೇಶನ್ಗೆ ಕಳಿಸಿರುವಂಥದ್ದು ರಾಜ್ಯ ಸರ್ಕಾರ 7ನೇ ಕಂತಿನ ಹಣಕ್ಕೆ ಕೊಟೇಶನ್ಗೆ ಕೊಟೇಶನ್ ಮಾಡಿ ಕಳಿಸಿರುವಂಥದ್ದು. ಹಾಗಾಗಿ ಈಗ ಆ ಮಹಿಳೆಯರನ್ನು ಎಷ್ಟು ಜನ ಮಹಿಳೆಯರಿದ್ದರೆ ಆ ಮಹಿಳೆಯರಿಗೆ ಫೈಂಡ್ ಔಟ್ ಮಾಡಿ ರಾಜ್ಯ ಸರ್ಕಾರ ಹಣ ಕೊಡುವಂಥದ್ದು. ಸುಮ್ಮನೆ ಕೊಡೋದಿಲ್ಲ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿ, ನೀವು ಅವರಿಗೆ ಅರ್ಜಿ ಹಾಕಿದ್ದೀರಾ, ಅರ್ಜಿ ಸ್ಟೇಟಸ್ ಹೇಗಿದೆ, ಕರೆಕ್ಟಾಗಿದೆ, ನೀವು ಅರ್ಜಿ ಹಾಕಿರುವಂಥದ್ದು ಎಲ್ಲ ಚೆಕ್ ಮಾಡಿ ನಿಮಗೆ ಹಣ ಕೊಡುವಂಥದ್ದು ಸ್ನೇಹಿತರೆ. ಖಂಡಿತವಾಗಿಯೂ ವೆಯ್ಟ್ ಮಾಡಿ, ಪೇಷನ್ಸ್ ಇರಲಿ ಎಲ್ರಿಗೂ ಕೂಡ ಪೇಷನ್ಸ್ ಇಟ್ಕೊಳ್ಳಿ. ಖಂಡಿತವಾಗಿಯೂ ಹಣ ಬರುತ್ತೆ ಸ್ನೇಹಿತರೆ. ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ, ಖಂಡಿತವಾಗಿ ಹಣ ಬರುತ್ತೆ. ಮತ್ತೆ ಸ್ನೇಹಿತರೆ, ಇಲ್ಲಿ ನಾಳೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಫಸ್ಟ್ ತಿಳ್ಕೊಳ್ತಾ ಹೋಗೋಣ ಗೈಸ್. ನಾಳೆ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ. ಎಷ್ಟು ಜಿಲ್ಲೆಗಳಿವೆ ಕರ್ನಾಟಕದಲ್ಲಿ, ಎಷ್ಟು ಜಿಲ್ಲೆಗಳಿವೆ, ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಸ್ನೇಹಿತರೆ. ಆ ಜಿಲ್ಲೆ ಈ ಜಿಲ್ಲೆ ಅಂತ ಏನೂ ಇಲ್ಲ, ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಸ್ನೇಹಿತರೆ. ಕಂಪ್ಲೀಟಾಗಿ ಹಣ ಬರುವಂಥದ್ದು. ನೀವು ಯಾವುದೇ ಒಂದು ಪ್ರಾಬ್ಲಮ್ನ ತಗೊಳ್ಬೇಡಿ ಸ್ನೇಹಿತರೆ. ಮತ್ತು ಏನಪ್ಪ ಅಂತಂದ್ರೆ, ಇಲ್ಲಿ ತುಂಬ ಜನ ಏನು ಮಾಡ್ತಾ ಇದ್ದೀರಪ್ಪ ಅಂತಂದರೆ, ಇವಾಗ ನಾ ಹೇಳಿರುವಂಥ 3 ಸ್ಟೆಪ್ಪನ್ನು ನೀವು ಕಂಪ್ಲೀಟ್ ಮಾಡಿ ಫಾಲೋ ಮಾಡಿದರೆ ಖಂಡಿತವಾಗಿಯೂ ಹಣ ಬರುತ್ತೆ ಸ್ನೇಹಿತರೆ. ನಾನೀಗ ನೀವು ತುಂಬ ಜನ ಹೇಳ್ತಿದ್ರೆ 3 ಸ್ಟೆಪ್ ನಾವು ಕಂಪ್ಲೀಟ್ ಮಾಡಿ ಆಗಿದೆ ಅಂತ. ಆದರೆ ಯಾರೆಲ್ಲ ಮಾಡಿ ಆಗಿದೆ ಅವರಿಗೆ ಹಣ ಬರುತ್ತೆ. ಇನ್ನು ತುಂಬ ಜನ ಕಂಪ್ಲೀಟ್ ಮಾಡಿರೋದಿಲ್ಲ. ಯಾಕಂತಂದರೆ ನಾನು ನಿಮಗೆ ಹೇಳ್ತಿರುವಂಥ ಈ 3 ಸ್ಟೆಪ್ಪನ್ನು ತುಂಬ ಜನ ಕಂಪ್ಲೀಟ್ ಮಾಡಿರೋದಿಲ್ಲ. ತುಂಬ ಜನ ಅಂದರೆ ಅರ್ಧಕ್ಕರ್ಧ ಜನ ಕಂಪ್ಲೀಟ್ ಮಾಡಿರ್ತಾರೆ, ಮತ್ತು ಸ್ವಲ್ಪ ಜನ ಇರ್ತಾರಲ್ಲ ಅವರು ಕಂಪ್ಲೀಟ್ ಮಾಡಿರೋದಿಲ್ಲ. ಹಾಗಾಗಿ ಹೇಳ್ತಿರುವಂಥದ್ದು, ಈ ಒಂದು ಸ್ಟೆಪ್ಪನ್ನು ನೀವು ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ನಿಮಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಯಾವ ಸ್ಟೆಪ್ ಅಂತಂದರೆ, ನಿಮ್ಮದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರಬೇಕು, ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕು, ನೇಮ್ ಮಿಸ್ ಮ್ಯಾಚ್ ನೀವು ಮಾಡ್ಕೊಳ್ಬಾರ್ದು, ಮತ್ತು ನಿಮ್ಮದು KYC ಆಗಿರಬೇಕು ಸ್ನೇಹಿತರೆ. ಈ 4 ಕೆಲಸವನ್ನು ದಯವಿಟ್ಟು 4 ಅಥವಾ 3 ಕೆಲಸವನ್ನು ದಯವಿಟ್ಟು ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾದ್ರೆ ಇದು ಮೇಯ್ನ್ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು ಮಾಡಲೇಬೇಕು ಸ್ನೇಹಿತರೆ. ಇದನ್ನು ಮಾಡಿದ್ದೀರಾ ಅಂತಂದರೆ ನಿಮಗೆ ₹1 ಕೂಡ ಗೃಹಲಕ್ಷ್ಮಿ ಯೋಜನೆ ಒಂದು ಕಂತು ಕೂಡ ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ ಗೈಸ್, ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸಣ್ಣ ರಿಕ್ವೆಸ್ಟ್ ಎಲ್ಲರ ಹತ್ರನೂ ಕೂಡ, ದಯವಿಟ್ಟು ನಮ್ಮ ಒಂದು ಹೊಸ ಚಾನಲ್ ಗೈಸ್ ಇದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೀಗೆ ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.